ಲಕ್ಕುಂಡಿಯಲ್ಲಿ ಕೆದಕಿದಷ್ಟು ವಿಸ್ಮಯ ಬಯಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ನಿಧಿ ಇರುವ ಸಾಧ್ಯತೆ ಜಾಸ್ತಿ ಇದ್ದಂತೆ ಕಾಣಿಸ್ತಾ ಇದೆ. ದಿನೇ ದಿನೇ ಒಂದೊಂದೇ ಪ್ರಾಚ್ಯ ವಸ್ತುಗಳು ಪತ್ತೆಯಾಗ್ತಾ ಇದೆ. ಈಗ ಲಕ್ಕುಂಡಿಯಲ್ಲಿ ನಿಧಿ ಇರುವಂತ ಸಾಧ್ಯತೆ ಜಾಸ್ತಿ ಇದೆ. ಶಾಸನ ಇತಿಹಾಸ ತಜ್ಞೆ ಹನುಮಾಕ್ಷಿ ಗೋಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಬಚ್ಚಿಡಲು ಬೇರೆ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಆಗಿನ ಕಾಲದ ಜನರು ಭೂಮಿಯಲ್ಲಿ ನಿಧಿಯನ್ನ ಬಚ್ಚಿಡ್ತಾ ಇದ್ರು. ನಿಧಿ ಇಟ್ಟವರು ಸತ್ರೆ ಅದು ಅಲ್ಲಿಯೇ ಉಳಿತಾ ಇತ್ತು. ರೋಗಗಳು ಬಂದಾಗ ಊರು ಬಿಟ್ಟು ಹೋಗ್ತಾ ಇತ್ತು. ನಿಧಿಯನ್ನ ನಾಗ ಸರ್ಪಗಳು ಕಾಯುತ್ತವೆ ಎನ್ನುವ ಮಾತಿದೆ. ಅದು ಮೂಢನಂಬಿಕೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಗ್ರಾಮಸ್ಥರು ಕೂಡ ಇಲ್ಲಿ ನಿಧಿ ಇದೆ, ಆ ನಿಧಿಯನ್ನ ನಾಗಗಳು ಕಾಯ್ತಾ ಇದೆ ಅನ್ನುವಂಥ ಮಾತಿಗೂ ಕೂಡ ಇವರು ಹೇಳಿದ್ದಾರೆ. ಹಳೆ ದೇವಸ್ಥಾನಗಳು ಇದ್ದಾಗ ಸಹಜವಾಗಿ ಜನರು ಇರೋದಿಲ್ಲ, ಹಾವುಗಳು ಓಡಾಡ್ತವೆ. ನ್ಯೂಸ್ 18ಗೆ ಶಾಸನ ಇತಿಹಾಸ ತಜ್ಞರಾದ ಹನುಮಾಕ್ಷಿ ಗೋಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತಿಹಾಸ ತಜ್ಞೆ ಹನುಮಾಕ್ಷಿ ಗೋಗಿ ಅವರನ್ನು ನಮ್ಮ ಪ್ರತಿನಿಧಿ ಸಂತೋಷ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಲಕ್ಕುಂಡಿಯ ಒಂದು ಇತಿಹಾಸದ ವಿಚಾರವಾಗಿ ಇಲ್ಲಿ ಸಾಕಷ್ಟು ನಿಧಿಯನ್ನ ಸರ್ಪಗಳು ಕೂಡ ಕಾಯ್ತಾ ಇದ್ದೋ ಅಂತ ಉಲ್ಲೇಖಗಳು ಕೂಡ ಇದಾವೆ. ಇದ್ರ ಬಗ್ಗೆ ಸಾಕಷ್ಟು ಜನರು ಕೂಡ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಇತಿಹಾಸ ತಜ್ಞರಾಗಿರುವಂಥ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಯಾಕಂದ್ರೆ ಲಕ್ಕುಂಡಿ ಇತಿಹಾಸದ ಬಗ್ಗೆ ಶಾಸನಗಳನ್ನು ಬರೆದು ಈಗಾಗಲೇ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅವರನ್ನ ಮಾತನಾಡ್ತಾ ಹೋಗೋಣ. ಮೇಡಮ್, ಇಲ್ಲಿ ಲಕ್ಕುಂಡಿಯಲ್ಲಿ ಸಿರಿ ಸಂಪತ್ತು ಕೂಡ ಜಾಸ್ತಿ ಇತ್ತು, ಅದನ್ನ ಏನು ನಾಗ ಸರ್ಪಗಳು ಕೂಡ ಕಾಯ್ತಾ ಇದ್ವು ಅನ್ನೋಂಥದ್ದು ಈ ವಿಚಾರ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ಮತ್ತು ಲಕ್ಕುಂಡಿಯ ಇತಿಹಾಸ ಬಗ್ಗೆ ಹೇಳೋದಾದ್ರೆ, ಲಕ್ಕುಂಡಿ 9-10ನೇ ಶತಮಾನಗಳಿಂದ ಹಿಡ್ಕೊಂಡು ವಿಜಯನಗರೋತ್ತರ ಕಾಲದವರೆಗೂ ಸುಮಾರು 16-17ನೇ ಶತಮಾನದವರೆಗೂ ಕೂಡ ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ನಗರ. ಇಲ್ಲಿ ವಾಣಿಜ್ಯ, ವ್ಯವಹಾರ, ದೇವಾಲಯಗಳು, ಧರ್ಮ ಇವೆಲ್ಲವುಗಳು ಕೂಡ ಪ್ರಚಲಿತವಾಗಿದ್ವು. ಹಾಗಾಗಿ ಈ ನಾಡಿನೊಳಗೆ ಸಂಪತ್ತು ಸಾಕಷ್ಟಿತ್ತು, ಸಮೃದ್ಧತೆ ಇತ್ತು. ಹಾಗಾಗಿ ಇಲ್ಲಿ ನಿಧಿ ಇರುವಂತಹ ಸಾಧ್ಯತೆಗಳು ಇವೆ. ಯಾವ ರೀತಿ ಅಂತಂದರೆ, ಹಿಂದಿನ ಕಾಲದಲ್ಲಿ ತಮಗೆ ಗೊತ್ತಿರುವ ಹಾಗೆ ಆ ನಿಧಿಯನ್ನು ಬಚ್ಚಿಡಲಿಕ್ಕೆ ಬೇರೆ ಹಾದಿಗಳಿರಲಿಲ್ಲ, ನೆಲದಲ್ಲೇ ಹುಗಿದಿಡಬೇಕಾಗ್ತಿತ್ತು. ಹಾಗಾಗಿ ನೆಲದಲ್ಲಿ ಹುಗಿದಿಟ್ಟು ಓಡಿ ಹೋಗ್ತಿದ್ರು ಸೈನಿಕರು ಬಂದಾಗ, ಅಥವಾ ಪ್ಲೇಗ್ ಇತ್ಯಾದಿಯಾದಂಥ ರೋಗಗಳು ಬಂದಾಗ ಕೂಡ ಊರು ಬಿಡ್ತಕ್ಕಂಥ ಪ್ರಸಂಗಗಳಿದ್ವು. ಹಾಗಾಗಿ ಅವುಗಳನ್ನ ನೆಲದಲ್ಲಿ ತೆಗೆದು ಒಳಗಡೆ ಮುಚ್ಚಿಟ್ಟು ಹೋಗುವಂಥ ಸಂದರ್ಭಗಳಿತ್ತು. ವಾಪಸ್ ಬಂದರೆ ಅದನ್ನು ತೊಗೊಳ್ತಿದ್ರು. ವಾಪಸ್ ಬರಲಿಕ್ಕೆ ಆಗದೇ ಇದ್ದರೆ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಹೇಳ್ತಿದ್ರು. ಇಲ್ಲ ಅಂತಾದರೆ ಅದು ಹಾಗೇ ನೆಲದಲ್ಲೇ ಹಾಗೆ ಸತ್ತೋಗ್ಬಿಟ್ರೆ ಅವರು ಇಟ್ಟವರು, ಮುಂದಿನವರಿಗೆ ಅದು ಗೊತ್ತೂ ಆಗ್ತಿರಲಿಲ್ಲ. ಹಾಗಾಗಿ ಈ ಊರಿನೊಳಗೆ ಆ ಕಾಲದ ಸಂಪತ್ತು ಅಲ್ಲಲ್ಲಿ ಒಂದೇ ಕಡೆ ಹುಗಿದಿರ್ತಾರಂತ ನಾನೇನು ಹೇಳಾರೆ, ಅಲ್ಲಲ್ಲಿ ಹುಗಿದಿರುವಂತಹ ಸಾಧ್ಯತೆಗಳು ಇದೆ. ಆದರೆ ಖಚಿತವಾಗಿ ಇಂಥಲ್ಲೇ ಇವೆ, ಶಾಸನಗಳಿದ್ದಲ್ಲೇ ಇರ್ತವೆ, ಅಥವಾ ದೇವಸ್ಥಾನಗಳಲ್ಲೇ ಇವೆ ಅಂತ ಹೇಳುವಂಥದ್ದು ಮಾತ್ರ ಅದು ಸರಿಯಾದ ಮಾತಲ್ಲ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಈ ನಾಗಸರ್ಪಗಳು ಬರ್ತವೆ, ಸರ್ಪಗಳು ಕಾಯ್ತವೆ ನಿಧಿಯನ್ನು ಅನ್ನುವಂಥ ಕಲ್ಪನೆ ಏನಿದೆಯಲ್ಲ, ಅದು ಮೂಢನಂಬಿಕೆ. ಈ ಹಳೆಯ ದೇವಸ್ಥಾನಗಳಿದ್ದಾಗ ಸಹಜವಾಗಿ ಜನ ಹೆಚ್ಚು ಎಲ್ಲಿ ಓಡಾಡೋದಿಲ್ವೋ ಅಲ್ಲೆಲ್ಲ ಸರ್ಪಗಳಿರುವಂಥ ಸಾಧ್ಯತೆಗಳಿವೆ. ಹಾಗೆ ಕಲ್ಲಿನ ಗುಡ್ಡೆಗಳು ಮತ್ತೊಂದು ಇದ್ದಲ್ಲಿ ಕೂಡ ಒಳಗಡೆ ಸರ್ಪಗಳು ಸೇರಿಕೊಳ್ತವೆ ಅನ್ನೋದು ಗೊತ್ತಿದೆ. ಆ ಕಾರಣದಿಂದಾಗಿ ನೆಲ ಆಗದಾಗ ಒಳಗಿಂದ ಸರ್ಪಗಳು ಬರುವಂಥ ಸಾಧ್ಯತೆಗಳಿರ್ತವೆ. ಎಲ್ಲೆಲ್ಲಿ ಪೊಟರೆಗಳಿರ್ತವೋ ಅಲ್ಲೆಲ್ಲ ಉಬ್ಬಿಲಗಳನ್ನು ಮಾಡಿಕೊಂಡು ಅದರೊಳಗೆ ಕೂತಿರ್ತವೆ. ಆ ವಿಚಾರವನ್ನು ನಾವು ಹೇಳಬಹುದೇ ಹೊರತು ನಿಧಿ ಇದ್ದಲ್ಲೆಲ್ಲ ಸರ್ಪಗಳಿರ್ತವೆ ಅಂತನ್ನುವಂಥದ್ದು ಕೇವಲ ಮೂಢನಂಬಿಕೆ ಮಾತ್ರ. ಎಸ್, ಇದೆಲ್ಲವೂ ಕೂಡ ಇತಿಹಾಸ ತಜ್ಞರಾಗಿರೋಂಥ ಕಮಲಾಕ್ಷಿ ಮೇಡಮ್ ಅವರ ಮಾತಾಗಿರುವಂಥದ್ದು. ಸಂತೋಷ್ ಕೊಂಡೂರು, ನ್ಯೂಸ್ 18 ಗದಗ.